ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುದ್ದಿ ಕಳೆದ ಕೆಲವು ದಿನಗಳಿಂದ ಜೋರಾಗಿ ಹರಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳು, ಫಾರ್ವರ್ಡ್ ಮೆಸೇಜ್ಗಳು ವೈರಲ್ ಆಗಿದ್ದು, ಕೆಲವು ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ಎಒಝೆಡ್ ಅಂದರೆ ನೈಟ್ರೋಫ್ಯುರಾನ್ ಎನ್ನುವಂಥ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ಆತಂಕಕಾರಿ ಮಾತುಗಳು ಜನರಲ್ಲಿ ಗಾಬರಿಯನ್ನು ಹುಟ್ಟಿಸಿವೆ. ಇದರ ಬೆನ್ನಲ್ಲೇ ರಾಜ್ಯದ ಆಹಾರ ಸುರಕ್ಷತಾ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಬೆಂಗಳೂರಿನ ಸುಮಾರು 200ಕ್ಕೂ ಹೆಚ್ಚು ಪ್ರದೇಶಗಳಿಂದ ಸೂಪರ್ ಮಾರ್ಕೆಟ್, ಪೌಲ್ಟ್ರಿ ಅಂಗಡಿ, ವಿವಿಧ ಕಂಪನಿಗಳ ಮೊಟ್ಟೆ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ ಪರೀಕ್ಷೆಗೆ ಕಳಿಸಿದೆ. ಮುಂದಿನ 15ರಿಂದ 20 ದಿನಗಳಲ್ಲಿ ವರದಿ ಬರಲಿದ್ದು, ಅದನ್ನಾಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಇಲಾಖೆ ಹೇಳಿದೆ. ಮೊದಲು ಈ ಎಒಝೆಡ್ ಅಥವಾ ನೈಟ್ರೋಫ್ಯುರಾನ್ ಅಂದ್ರೇನು ಅನ್ನೋದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು. ನೈಟ್ರೋಫ್ಯುರಾನ್ ಅನ್ನೋದು ಹಿಂದೆ ಪಶುಪಾಲನೆ ಕ್ಷೇತ್ರದಲ್ಲಿ ಬಳಸ್ತಾ ಇದ್ದಂಥ ಒಂದು ಆಂಟಿಬಯೋಟಿಕ್ ವರ್ಗದ ಔಷಧ. ಕೋಳಿ ಸೇರಿದಂತೆ ಪ್ರಾಣಿಗಳಿಗೆ ಕಾಯಿಲೆ ಬಂದಾಗ ಕೆಲವರು ಇದನ್ನು ಬಳಸಿದಂಥ ಉದಾಹರಣೆಗಳಿವೆ. ಆದರೆ ಇದು ದೇಹದಲ್ಲಿ ಸೇರಿಕೊಂಡ್ರೆ DNA ಹಾನಿ ಮಾಡಬಹುದು, ಕ್ಯಾನ್ಸರ್ಗೆ ಕಾರಣವಾಗಬಹುದು ಅನ್ನೋ ಕಾರಣಕ್ಕೆ ಈಗ ಭಾರತ ಸೇರಿದಂತೆ ಬಹುತೇಕ ದೇಶಗಳಲ್ಲಿ ಈ ಅಂಶವನ್ನು ಬ್ಯಾನ್ ಮಾಡಲಾಗಿದೆ. ಅಂದರೆ ಕಾನೂನು ಬಾಹಿರ. ಆದರೂ ಕೆಲವೊಮ್ಮೆ ನಿಯಮ ಮೀರಿ ಬಳಸಿದ್ರೆ ಅದರ ಅಂಶಗಳು ಮೊಟ್ಟೆಯಲ್ಲಿ ಉಳಿಯುವ ಸಾಧ್ಯತೆ ಇರುತ್ತೆ ಅನ್ನೋದೇ ಚರ್ಚೆಯ ಮೂಲ. ಈ ಪ್ರಕರಣದಲ್ಲಿ ಆಹಾರ ತಜ್ಞರು ಹೇಳೋದು ಏನಂದ್ರೆ, ಎಲ್ಲಾ ಮೊಟ್ಟೆಯೂ ಅಪಾಯಕರ ಅಲ್ಲ. ಕೋಳಿಗೆ ಯಾವುದಾದ್ರೂ ಸೋಂಕು ಬಂದಾಗ ಆಂಟಿಬಯೋಟಿಕ್ ಕೊಡಲಾಗುತ್ತೆ. ಸರಿಯಾದ ಪ್ರಮಾಣ, ಸರಿಯಾದ ಸಮಯ ಪಾಲಿಸದೆ, ವಿತ್ಡ್ರಾ ಪೀರಿಯಡ್ ಅನುಸರಿಸದೆ ಮೊಟ್ಟೆ ಮಾರುಕಟ್ಟೆಗೆ ಬಂದರೆ ಮಾತ್ರ ಅಂಶ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಸದ್ಯ ಒಂದು ಕಂಪನಿಯ ಮೊಟ್ಟೆಯಲ್ಲಿ ಎಒಝೆಡ್ ಪತ್ತೆಯಾಗಿದೆ ಅನ್ನೋ ಮಾತು ಹರಿದಾಡ್ತಿದ್ರೂ ಅದಕ್ಕೆ ಅಧಿಕೃತ ಲ್ಯಾಬ್ ವರದಿ ಇನ್ನೂ ಬಂದಿಲ್ಲ. FSSAI ನಿಯಮಗಳ ಪ್ರಕಾರ ಅತಿ ಕ್ಷುಲ್ಲಕ ಪ್ರಮಾಣ ಅಂದರೆ 1 kg ಮೊಟ್ಟೆಯಲ್ಲಿ 0.7 ಮೈಕ್ರೋಗ್ರಾಂ ಮಟ್ಟದವರೆಗೆ ಕಂಡುಬಂದರೆ ಅದನ್ನ ಆರೋಗ್ಯಕ್ಕೆ ಅಪಾಯಕರ ಅಂತ ಪರಿಗಣಿಸೋದಿಲ್ಲ ಅನ್ನೋ ಮಾರ್ಗಸೂಚಿ ಇದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಕ್ರಮ ಅನಿವಾರ್ಯ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸ್ಪಷ್ಟವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊಟ್ಟೆಗಳ ಮಾದರಿ ಸಂಗ್ರಹಿಸಿ ಟೆಸ್ಟ್ಗೆ ಕಳಿಸಲಾಗಿದೆ. ಗುಣಮಟ್ಟದ ವರದಿ ಬಂದ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ತೇವೆ. ಸದ್ಯ ಜನರು ಅನಾವಶ್ಯಕವಾಗಿ ಆತಂಕ ಪಡೋದು ಬೇಡ ಅಂತ ಹೇಳಿದ್ದಾರೆ. ಇದೇ ಮಾತನ್ನ ಆಹಾರ ತಜ್ಞರು ಪುನರುಚ್ಚರಿಸಿದ್ದಾರೆ. ಮೊಟ್ಟೆ ಅನ್ನೋದು ಪ್ರೋಟೀನ್, ವಿಟಮಿನ್ಗಳು, ಮಿನರಲ್ಗಳಿಂದ ತುಂಬಿರುವ ಪೌಷ್ಟಿಕ ಆಹಾರ. ವರ್ಷಗಳಿಂದ ಕೋಟ್ಯಾಂತರ ಜನ ದಿನನಿತ್ಯ ಸೇವಿಸ್ತಾ ಇದ್ದಾರೆ. ಒಂದೆರಡು ವದಂತಿಗಳಿಂದ ಇಡೀ ಮೊಟ್ಟೆ ಉದ್ಯಮವನ್ನೇ ಅಪಾಯಕರ ಅಂತ ಬಿಂಬಿಸೋದು ಸರಿಯಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಪೌಲ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷ ನಾಗರಾಜ್ ಅವರ ಮಾತು ಕೂಡ ಇದೇ ದಿಕ್ಕಿನಲ್ಲಿದೆ. ಉತ್ತರ ಭಾರತದಿಂದ ಈ ತರದ ಸುಳ್ಳು ವದಂತಿಗಳು ಹರಡಲಾಗಿದೆ. ಯಾವುದೇ ಮಾನ್ಯತೆ ಪಡೆದ ಲ್ಯಾಬ್ ಇದನ್ನ ಸಾಬೀತುಪಡಿಸಿಲ್ಲ. ರೈತರು, ಪೌಲ್ಟ್ರಿ ಉದ್ಯಮವನ್ನ ಕಳಂಕಿತ ಮಾಡೋ ಉದ್ದೇಶದಿಂದ ಇಂಥ ಸುದ್ದಿಗಳು ಬರ್ತಿವೆ. ಜನರು ಇವುಗಳಿಗೆ ಕಿವಿ ಕೊಡಬೇಡಿ ಅಂತ ಅವರು ಹೇಳಿದ್ದಾರೆ. ವಾಸ್ತವವಾಗಿ ಹಿಂದಿನ ಪರೀಕ್ಷೆಗಳಲ್ಲೂ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಪತ್ತೆಯಾಗಿಲ್ಲ ಅನ್ನೋ ದಾಖಲೆಗಳು ಇಲಾಖೆಯಲ್ಲಿವೆ. ಹಾಗಾದ್ರೆ ಈ ರೀತಿ ಮೊಟ್ಟೆ ಸುತ್ತ ಸುದ್ದಿ ಯಾಕೆ ಹರಡ್ತಾ ಇದೆ ಅನ್ನೋ ಪ್ರಶ್ನೆ ಸಹಜ. ತಜ್ಞರ ಪ್ರಕಾರ ಇದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಶೀಲನೆ ಇಲ್ಲದೆ ಯಾವುದೇ ವಿಷಯ ವೈರಲ್ ಆಗ್ತಾ ಇರೋದು. ಇನ್ನೊಂದು ಕಡೆ ವ್ಯಾಪಾರ ಸ್ಪರ್ಧೆ, ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಭಯ ಹುಟ್ಟಿಸುವ ಪ್ರಯತ್ನ. ಜೊತೆಗೆ ಆಂಟಿಬಯೋಟಿಕ್, ಕ್ಯಾನ್ಸರ್ ಅನ್ನೋ ಪದಗಳು ಕೇಳಿದ ತಕ್ಷಣ ಜನ ಗಾಬರಿಯಾಗೋ ಮನಸ್ಥಿತಿ ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳಬಹುದು. ನಿಜಕ್ಕೂ ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇದೆಯಾ ಅನ್ನೋದಕ್ಕೆ ಸದ್ಯದ ಉತ್ತರ ಏನಂದ್ರೆ, ಅಧಿಕೃತವಾಗಿ ಸಾಬೀತಾಗಿಲ್ಲ. ಒಂದು ವೇಳೆ ಪರೀಕ್ಷೆಯಲ್ಲಿ ನಿಜವಾಗಿಯೂ ನೈಟ್ರೋಫ್ಯುರಾನ್ ಅಥವಾ ಬೇರೆ ಯಾವುದೇ ಹಾನಿಕಾರಕ ಅಂಶ ಮಿತಿಗಿಂತ ಹೆಚ್ಚು ಪತ್ತೆಯಾದರೆ ಆಹಾರ ಸುರಕ್ಷತಾ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಮೊಟ್ಟೆ ಉತ್ಪಾದಕ ಕಂಪನಿ, ಪೌಲ್ಟ್ರಿ ಫಾರ್ಮ್, ಸರಬರಾಜುದಾರರ ವಿರುದ್ಧ ಕೇಸ್ ದಾಖಲಿಸಿ ಲೈಸೆನ್ಸ್ ರದ್ದು, ದಂಡ, ಅಗತ್ಯವಿದ್ರೆ ಜೈಲು ಶಿಕ್ಷೆಗೂ ಅವಕಾಶ ಇದೆ. ಜೊತೆಗೆ ಆ ಬ್ಯಾಚ್ನ ಎಲ್ಲಾ ಮೊಟ್ಟೆಗಳನ್ನ ಮಾರುಕಟ್ಟೆಯಿಂದ ಹಿಂಪಡೆಯಲಾಗುತ್ತೆ. ಜನರಿಗೆ ಇರಬೇಕಾದ ಅರಿವು ಏನಂದ್ರೆ, ವದಂತಿಗಳಿಗೆ ತಕ್ಷಣ ನಂಬಿಕೆ ಕೊಡಬಾರದು. ಅಧಿಕೃತ ಇಲಾಖೆಯ ಮಾಹಿತಿ, ಲ್ಯಾಬ್ ವರದಿ ಬರುವವರೆಗೆ ಕಾಯಬೇಕು. ಅತಿಯಾಗಿ ಗಾಬರಿಯಾಗಿ ಪೌಷ್ಟಿಕ ಆಹಾರವನ್ನೇ ಕೈಬಿಡೋದು ಆರೋಗ್ಯಕ್ಕೆ ಇನ್ನಷ್ಟು ಹಾನಿ ಮಾಡಬಹುದು. ವಿಶ್ವಾಸಾರ್ಹ ಅಂಗಡಿಗಳಿಂದ ಮೊಟ್ಟೆ ಖರೀದಿ ಮಾಡೋದು, ಸರಿಯಾಗಿ ಬೇಯಿಸಿ ಸೇವಿಸೋದು, ಸಾಮಾನ್ಯ ಮುಂಜಾಗ್ರತಾ ಕ್ರಮಗಳು. ಸರ್ಕಾರದ ಮಟ್ಟದಲ್ಲಿ ಪರೀಕ್ಷೆ ನಡೀತಾ ಇದೆ. ತಪ್ಪಿದ್ರೆ ಕ್ರಮವೂ ಆಗುತ್ತೆ ಅನ್ನೋ ಭರವಸೆ ಇದೆ. ಒಟ್ಟಾರೆ ಮೊಟ್ಟೆಯಿಂದ ಕ್ಯಾನ್ಸರ್ ಅನ್ನೋ ಮಾತು ಸದ್ಯಕ್ಕೆ ವದಂತಿಯ ಮಟ್ಟದಲ್ಲೇ ಇದೆ. ಪರಿಶೀಲನೆ ನಡೀತಾ ಇದೆ. ಸತ್ಯ ಹೊರ ಬರುವವರೆಗೆ ಭಯಕ್ಕಿಂತ ವಿವೇಕ ಮುಖ್ಯ. ಜನರ ಆರೋಗ್ಯಕ್ಕೂ ರೈತರ ಬದುಕಿಗೂ ಅನ್ಯಾಯ ಆಗದಂತೆ ವಾಸ್ತವದ ಆಧಾರದಲ್ಲಿ ಮಾತ್ರ ನಿರ್ಧಾರ ಆಗಬೇಕು ಅನ್ನೋದೇ ಈ ಪ್ರಕರಣದಿಂದ ಕಲಿಬೇಕಾದ ಪಾಠ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ತಿಳಿಸಿ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.